ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸುಶಿ ಡೈಲಿ ಲಾಗ್ಸ್. ಇವತ್ತು ಹೆಲ್ತಿಯಾದ ಸ್ಯಾಲೆಡ್ ರೆಸಿಪಿನ ನೋಡೋಣ ಬನ್ನಿ. ಮೊದಲಿಗೆ ಮೊಳಕೆ ಕಟ್ಟಿರೋ ಹಸಿರು ಕಾಳನ್ನ ತೊಗೊತಾ ಇದ್ದೀವಿ. ಇದನ್ನು 1 ಕಪ್ಪಷ್ಟು ತೊಗೊಂಡಿದ್ದೀವಿ. ಒಂದು 2 to 3 ಮಿನಿಟ್ಸ್ ಅಷ್ಟು ನೀವು ಶಾಲೋ ಫ್ರೈ ಮಾಡಿಕೊಂಡ್ರೆ ಸಾಕು. ಸೊ ದಟ್ ನಿಮಗೆ ಇದು ಒಬ್ರೊಬ್ರಿಗೆ ಹಸಿರು ಕಾಳು ಮೊಳಕೆ ಕಟ್ಟಿರೋದು ಹಾಗೆ ಕನ್ಸ್ಯೂಮ್ ಮಾಡಿದ್ರೆ ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಬರುತ್ತೆ, ಇಲ್ಲ ಬ್ಲಾಟಿಂಗ್ ಸಮಸ್ಯೆ ಬರುತ್ತೆ. ಅದಕ್ಕೋಸ್ಕರ ನಾವು ಲೈಟಾಗೆ ಇಲ್ಲಿ ಶಾಲೋ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟು ಮತ್ತು ಸಾಂಬಾರು ಪುಡಿನ ಸೇರಿಸ್ಕೊತಾ ಇದ್ದೀವಿ. ನೀವು ಸಾಂಬಾರು ಪೌಡರ್ ಹಾಕ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಚಿಲ್ಲಿ ಪೌಡರ್ ಹಾಕೊಬೋದು, ಇಲ್ಲಾಂದರೆ ಪೆಪ್ಪರ್ ಪೌಡರ್ ಹಾಕ್ಕೋಬೋದು. ಇಷ್ಟು ಫ್ರೈ ಆದರೆ ಹಸಿರು ಕಾಳು ನೀಟಾಗೆ ಫ್ರೈ ಆಗಿದೆ ಅಂತ ಅರ್ಥ ಮಾಡ್ಕೊಬೋದು. ಜೊತೆಗೆ ನಾವು ಒಂದು ಹಾಫ್ ಕುಕುಂಬರ್ನ ಈ ಥರ ಸ್ಲೈಟಾಗಿ ಚಾಪ್ ಮಾಡ್ಕೊತಾ ಇದ್ದೀವಿ. ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ಸ್ಯಾಲೆಡ್ಸ್ಗೆ ವೆಜಿಟೇಬಲ್ಸ್ನ ಕಟ್ ಮಾಡ್ಕೊಬೋದು. ನಾವಿಲ್ಲಿ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊತಾ ಇದ್ದೀವಿ. ಇದಾದಮೇಲೆ ನಾವು ಕ್ಯಾರೆಟ್ನ ಗ್ರೇಟ್ ಮಾಡ್ಕೊತಾ ಇದ್ದೀವಿ. ನೂಡಲ್ಸ್ದು ಗ್ರೇಟರ್ ಬರುತ್ತಲ್ಲ ಅದನ್ನು ಯೂಸ್ ಮಾಡಿದ್ದೀವಿ ಇಲ್ಲಿ. ಈಗ ಕ್ಯಾರೆಟ್ನ ಒಂದು ಕ್ಯಾರೆಟ್ ಗ್ರೇಟ್ ಮಾಡಿದ್ದೀವಿ ಇಲ್ಲಿ, ನೀವು ನೋಡ್ಬೋದು, ಒಂದು ಬಿಗ್ ಸೈಜ್ ಆಫ್ ಕ್ಯಾರೆಟ್. ಅದಾದಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀವಿ. ಗ್ರೀನ್ ಲೀವ್ಸ್ ನೀವು ಎಷ್ಟು ಆ್ಯಡ್ ಮಾಡ್ಕೊತೀರೋ ಅಷ್ಟು ಸ್ಯಾಲೆಡ್ ಹೆಲ್ತಿಯಾಗಿರುತ್ತೆ ಆ್ಯಕ್ಚುಲಾಗಿ. ಈಗ ಸ್ವಲ್ಪ ಪುದೀನ ಸೊಪ್ಪನ್ನ ಹಾಕ್ಕೊತಾ ಇದ್ದೀವಿ. ಪುದೀನ ಸೊಪ್ಪು ಹಾಕೋದ್ರಿಂದ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ. ನೀವು ರಾಗ ಕನ್ಸ್ಯೂಮ್ ಮಾಡಿಲ್ಲ ಅಂತ ಹೇಳಿದ್ರೆ ಸ್ಪ್ರೌಟ್ಸ್ ಜೊತೆನೇ ಸ್ವಲ್ಪ ಫ್ರೈ ಮಾಡ್ಕೊಬೋದು. ಒಂದು ಹಾಫ್ ಲೆಮನ್ನ ಸ್ಕ್ವೀಸ್ ಮಾಡ್ಕೊಳ್ಳಿ. ಒಂದು ಪೊಮೊಗ್ರಾನೇಟ್ನ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಇದು ನೋಡೋದಕ್ಕೂ ಚೆನ್ನಾಗಿರುತ್ತೆ, ಹಾಗೆ ಇದು ಬ್ಲಡ್ ಕೌಂಟ್ನ ಇನ್ಕ್ರೀಸ್ ಮಾಡುತ್ತೆ ಬಾಡಿಯಲ್ಲಿ. ಸೊ ನೀವು ಪೊಮೊಗ್ರಾನೇಟ್ನ ಜಾಸ್ತಿ ಕ್ವಾಂಟಿಟಿಯಲ್ಲೂ ಆ್ಯಡ್ ಮಾಡ್ಕೊಬೋದು. ಡೈಲಿ ಒಂದು 100 ಗ್ರಾಮ್ ಸ್ಯಾಲೆಡ್ ಕನ್ಸ್ಯೂಮ್ ಮಾಡೋದ್ರಿಂದ ಇಟ್ ಗಿವ್ಸ್ ಯು ರಿಚ್ ಇನ್ ಫೈಬರ್ ಮತ್ತು ಪ್ರೋಟೀನ್ ಆಗಿ ಆ್ಯಕ್ಟ್ ಮಾಡುತ್ತೆ ಗ್ರೈನ್ಸ್ ಆ್ಯಡ್ ಮಾಡೋದ್ರಿಂದ. ಈಗ ರೋಸ್ಟ್ ಆಗಿರೋ ಹಸಿರು ಕಾಳು ಮೊಳಕೆಯನ್ನು ನಾವು ಇದಕ್ಕೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಇಲ್ಲಿ ಸಾಲ್ಟ್ ಮತ್ತು ಖಾರ ನಾವು ಹಸಿರು ಕಾಳಿಗೆ ಹಾಕಿರೋದ್ರಿಂದ ಈಗೇನು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ಈಗ ಸ್ಯಾಲೆಡ್ ರೆಡಿ ಆಗಿದೆ. ಇದನ್ನು ಬ್ರೇಕ್ಫಾಸ್ಟ್ ಆಗಿ ಕನ್ಸ್ಯೂಮ್ ಮಾಡ್ಕೊಬೋದು, ಇಲ್ಲ ಲೈಟ್ ಸ್ನ್ಯಾಕ್ಸ್, ಇಲ್ಲ ಡಿನ್ನರ್ ಆಗಿ ಕನ್ಸ್ಯೂಮ್ ಮಾಡ್ಕೊಬೋದು ನೀವು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ವೀಡಿಯೋಸ್ಗೆ ಸುಶಿ ಡೈಲಿ ಲಾಗ್ಸ್ನ ಸಬ್ಸ್ಕ್ರೈಬ್